ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳು ಏನೇನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಎ5 ನಂದೀಶ್ ಪೊಲೀಸರ ವಿಚಾರಣೆಯ ಸಂದರ್ಭ ಹೇಳಿದ್ದೇನು ನೋಡ್ತಾ ಹೋಗೋದಾದ್ರೆ, ದರ್ಶನ್ ರೇಣುಕಾಸ್ವಾಮಿ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ರು, ನಾನ್ ಯಾರು ಗೊತ್ತಾಯ್ತಾ ಅಂತ ಬಾಯಿಗೆ ಬಂದಂತೆ ಬೈತಾರೆ ದರ್ಶನ್. ಪವಿತ್ರಾಗೆ ಚಪ್ಪಲಿಯಿಂದ ಹೊಡೆಯುವಂತೆ ದರ್ಶನ್ ಸೂಚನೆ ಕೊಡ್ತಾರೆ. ಗುಪ್ತಾಂಗ ಕಳುಹಿಸಿರುವ ಫೋಟೋ ನೋಡಿ ದರ್ಶನ್ ಕೆಂಡಾಮಂಡಲರಾಗ್ತಾರೆ. ಕಾಲಿನಿಂದ ರೇಣುಕಾಸ್ವಾಮಿಯ ಮೇಲೆ ಎಡಗಿವಿಗೆ ಒದಿತಾರೆ ದರ್ಶನ್. ರೇಣುಕಾಸ್ವಾಮಿಯ ಕಿವಿಯ ಮೇಲ್ಭಾಗದಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು. ರೇಣುಕಾಸ್ವಾಮಿ ಎದೆಗೆ ಕಾಲಿನಿಂದ ಬಲವಾಗಿ ದರ್ಶನ್ ಒದಿತಾರೆ. ರೇಣುಕಾಸ್ವಾಮಿ ಕ್ಷಮೆ ಕೇಳುವ ವಿಡಿಯೋ ಮಾಡಿಸಿ ಅಂತ ದರ್ಶನ್ ಈ ಸಂದರ್ಭದಲ್ಲಿ ಹೇಳ್ತಾರೆ. ಪೊಲೀಸರ ಮುಂದೆ ಎ5 ಜಗದೀಶ್ ಹೇಳುವಂತಹ ವಿಚಾರಗಳಿವೆ. ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ದರ್ಶನ್ ನಿಂದಿಸ್ತಾರಂತೆ. ಮರದ ಕೋಲಿನಿಂದ ಸಿಕ್ಕಲ್ಲಿ ಹಲ್ಲೆ ಮಾಡ್ತಾರಂತೆ ದರ್ಶನ್. ಪವಿತ್ರ ಕಾಲಿಗೆ ಬೀಳು ಅಂತ ರೇಣುಕಾಸ್ವಾಮಿಗೆ ಹೇಳ್ತಾರಂತೆ ದರ್ಶನ್. ಹಲ್ಲೆಯ ಬಳಿಕ ಪವಿತ್ರ ವಾಪಸ್ ಕಳುಹಿಸ್ತಾರೆ. ಮನೆಗೆ ಹೋಗು ಅಂತ ಪವಿತ್ರಾಳನ್ನ ವಾಪಸ್ ಕಳುಹಿಸ್ತಾರಂತೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಮೊಬೈಲ್ ಕಿತ್ಕೊಂಡು ಆ ಮೊಬೈಲ್ನಲ್ಲಿ ಆತ ಯಾರ್ಯಾರಿಗೆ ಏನೇನು ಮೆಸೇಜ್ ಕಳಿಸ್ದ ಅನ್ನೋದೆಲ್ಲವನ್ನು ಕೂಡ ನೋಡ್ತಾರೆ. ಅದನ್ನ ನೋಡಿನೇ ದರ್ಶನ್ ಮತ್ತೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡು. ಹರೀಶ್, ನಾವು ನೋಡ್ತಾ ಇದ್ವಿ ಎ5 ಜಗದೀಶ್ ಕೊಡುವಂತಹ ಹೇಳಿಕೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ವೀಣಾ, ಈ ಒಂದು ಆರೋಪಿಗಳ ಪೈಕಿ ಎ5 ಆಗಿರುವಂತಹ ನಂದೀಶ್ ಏನು ಹೇಳ್ತಾರೆ, ಸಾಕಷ್ಟು ದರ್ಶನ್ ಕ್ರೌರ್ಯದ ಬಗ್ಗೆ ಈತ ಕೂಡ ತನ್ನ ಸ್ವಇಚ್ಛೆ ಹೇಳಿಕೆಯಲ್ಲಿ ಬಿಚ್ಚಿಟ್ಟಿರುವಂಥದ್ದು. ಅಂದರೆ ದರ್ಶನ್ ದೊಣ್ಣೆಯಿಂದ ಹಲ್ಲೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಂದೀಶ್ ತನ್ನ ಸ್ವಇಚ್ಛೆ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ದರ್ಶನ್ ಆ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ, ಅಂದರೆ ದರ್ಶನ್ ತನ್ನ ಕಾಲಿನಿಂದ ರೇಣುಕಾಸ್ವಾಮಿಯ ಕಿವಿಗೆ ಒದ್ದಂತಹ ಸಂದರ್ಭದಲ್ಲಿ ಆತನ ಕಿವಿಯಲ್ಲಿ ರಕ್ತ ಸೋರ್ತಾ ಇದ್ರು, ಪದೇ ದರ್ಶನ್ ಹಲ್ಲೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಕೂಡ ನಂದೀಶ್ ಈ ಒಂದು ತನ್ನ ಸ್ವಇಚ್ಛೆ ಹೇಳಿಕೆಯಲ್ಲಿ ಹೇಳ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ರೇಣುಕಾಸ್ವಾಮಿಯ ಕ್ಷಮೆ ಕೇಳುವಂಥ ವಿಡಿಯೋವನ್ನು ಕೂಡ ಮಾಡಿಬಿಟ್ಟು ನಂತರ ಪೊಲೀಸರಿಗೆ ಒಪ್ಪಿಸಿ ಅನ್ನುವಂಥ ವಿಚಾರವನ್ನು ಈ ನಂದೀಶ್ ತನ್ನ ಸ್ವಇಚ್ಛೆ ಹೇಳಿಕೆಯಲ್ಲಿ ಬಿಚ್ಚಿಟ್ಟಿರುವಂಥದ್ದು. ಜೊತೆಗೆ ಪವಿತ್ರ ಗೌಡ ಏನೊಂದು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದ್ದಂತಹ ಒಂದಷ್ಟು ಅಶ್ಲೀಲ ಮೆಸೇಜ್ಗಳನ್ನು ಹೇಳಿದ್ರು, ಅದನ್ನ ನೋಡಿಕೊಂಡು ದರ್ಶನ್ ಏನು ರೇಣುಕಾಸ್ವಾಮಿಗೆ ಹಲ್ಲೆಯನ್ನ ಮಾಡ್ತಾ ಇದ್ರು, ಕೆಂಡಾಮಂಡಲವಾಗಿ ಹಲ್ಲೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ನಂದೀಶ್ ತನ್ನ ಸ್ವಇಚ್ಛೆ ಹೇಳಿಕೆಯಲ್ಲಿ ಬಿಚ್ಚಿಟ್ಟಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.